ಉಷ್ಮೆ ಮಾಡ್ತಿದ್ವಿ. ಆ ಕಾರಣಕ್ಕೆ ಇರಲಿ ಅಂತಂದು ಇಲ್ಲೊಂದು ಬಯೋಗ್ಯಾಸ್ ಮಾಡಿದ್ವಿ. ಆಮೇಲೆ ಇಲ್ಲಿಗೆ ಶಿಫ್ಟ್ ಆದ್ವಿ. ಯಾಕೋ ಊರು ಬೇಜಾರಾಯ್ತು, ಬೇಡ ಅಂತಾರೆ. ಊರು ಇಲ್ಲೇ ಪಕ್ಕ ಊರು ರಂಗಾಪುರ. ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರು ಇಲ್ಲ. ಜಮೀನಿಗೆ ಶಿಫ್ಟ್ ಆದ್ವಿ. ಅವಾಗ್ಲಿಂದಲೂ ಮೊದಲಿನಿಂದಲೂ ಗ್ಯಾಸ್ನ ಬಳಸ್ತಾ ಇದ್ವಿ. ಇದೆಲ್ಲ ಕದರ್ಕೊಂಡು ಅದ್ರಕ್ಕೆ ಹೋಗುತ್ತಾರಲ್ಲ, ಇದರಗಳಿಂದನ ಇದರಲ್ಲಿ ಇದು ಬ್ಯಾಲೆನ್ಸಿಂಗ್ ಟ್ಯಾಂಕ್ ಅಂತೀವಿ. ಇದು ಗೋಬರ್ ಗ್ಯಾಸಿನ ಭಾಗ. ಇದು ಇದರಗಳಿಂದ ನೀವು ಅದ್ರಕ್ಕೆ ಹೋಗ್ಬೋದು, ಇದರಗಳಿಂದನ ಅದ್ರಕ್ಕೆ ಹೋಗ್ಬೋದು. ಇದನ್ನು ತೆಗೆದುಬಿಟ್ಟು ಇದ್ರೊಳಗೆ ಇಳಿದು ಮೋಟ್ರಿಕ್ಕೆಲ್ಲ ಎತ್ತಿಬಿಟ್ಟು ಅದ್ರ ಒಳಗೆ ಹೋಗ್ಬೋದು. ಅದ್ರೊಳಗೆ ಹೋದರೆ ಅದು ಹಿಂಗೈತೆ, ತೆಂಗಿನಕಾಯಿ ನಿಂತ್ಕೊಂಡಂಗೆ ಹಿಂಗೆ ಈ ಕಡೆಗಳಿಂದ ಒಳಗೆ ಹೋಗ್ಬೋದು. ಆಯ್ತು, ಅದ್ರೊಳಗೆ ಹೋಗಿ ನಿಂತ್ಕೊಂಡ್ರೆ ನನ್ನಂತನೂ ಆ ಗುಂಬಜ್ ಐತಲ್ಲ, ಆ ಗುಂಬಜ್ ಒಳಗೆ ಹೋದರೆ ಈ ಕಡೆಗಳಿಂದನ ನಾನು ಹಿಂಗೆ ಇಷ್ಟು ಕೈ ಎತ್ತಿದ್ರೂ ಮ್ಯಾಗಡೆ ಸಿಗಲ್ಲ, ಇನ್ನೂ ಇಷ್ಟು ಉದ್ದ ಮ್ಯಾಕೈತಿ. ತಿರುಗಿ ಹಿಂಗೆ ಕೈ ಚಾಚಿದರೆ ಇಷ್ಟಿಷ್ಟು ಉದ್ದ ಆ ಕಡೆಗೆ ಈ ಕಡೆಗೆ ಕನೆಕ್ಟ್ ಮಾಡಬೇಕು. 2,000 ಲೀಟ್ರ್ ಕೆಪಾಸಿಟಿದು ಟ್ಯಾಂಕ್ ಅದು. ಅದ್ರಾಗೆ 60 ದಿನ, ಇವತ್ತು ಹಾಕಿದ ಸಗಣಿ 60ನೇ ದಿನ ಆಚೆಗೆ ಬರ್ತದೆ. ನಾವು ಮೊದಲಿಗೆ ತುಂಬಿಸ್ಬಿಡ್ಬೇಕು, ಒಂದು 2 ಗಾಡಿನೋ 3 ಗಾಡಿ ಇದು ಸಗಣಿನೋ, ಅದು ಪ್ರತಿದಿನ ಗ್ಯಾಸು ಬರ್ತವೆ. ನೀವು ಒಂದು ಎಮ್ಮೆದಿದ್ದರೆ ಹಾಕಿದರೆ ಎಷ್ಟು ಹಾಕ್ತಿರೋ ಅಷ್ಟು ಆಚೆಗೆ ಬರ್ತಿರ್ತೈತಿ. ಇವತ್ತು ಹಾಕ್ತಿರಲ್ಲ ಅಷ್ಟು ಅಲ್ಲಿ ಸ್ಟಾಕ್ ಇರ್ತೈತಲ್ಲ, ಅದರಗಳದ್ದು ಹಳೆ ಸಗಣಿ ಆಚೆಗೆ ಬರ್ತಿರ್ತದೆ. ಅಲ್ಲಿ ಗ್ಯಾಸ್ ಮನೆಗೆ ಹೋಯ್ತು, ಸ್ಲರಿ ಕದರ್ಕೊಂಡಿದ್ದು ಅದ್ರಗಳ ಗ್ಯಾಸ್ ಆಚೆಗೆ ಹೋದ್ಮೇಲೆ ಬಗ್ಗಡ ಇದ್ರಕ್ಕೆ ಬರ್ತದೆ. ಇದ್ರಕ್ಕೆ ಬಂದು ಬಗ್ಗಡ ಇದನ್ನು ಕ್ಲೋಸ್ ಮಾಡ್ತೀವಿ ಬೇಕು ಅಂತಂದ್ರೆ. ನಾವು ಇದಕ್ಕೆ ನೀರು ತುಂಬಿದಾಗ ಇದಕ್ಕೆ ಹಿಂದಕ್ಕೆ ಹೋಗಬಾರ್ದಲ್ಲ, ಅದಕ್ಕೆ ಕ್ಲೋಸ್ ಮಾಡ್ತೀವಿ. ಆ ಕ್ಲೋಸ್ ಮಾಡಿ ಆ ಬಗ್ಗಡ ನೀರನ್ನು ಸೇರಿಸಿ ತೋಟಕ್ಕೆ ಎತ್ತಿದ ಮೇಲೆ ಇದ್ರಗಳದು ಇದ್ರೊಳಗಡೆ ಏನಾಗೈತೆ ಅಂತಂದರೆ ಸ್ನಾನದ ನೀರು, ಮೈ ತೊಳ್ಕೊಂಡಿತ್ತು, ಪಾತ್ರೆ ತೊಳೆದಿದ್ದು, ಬಟ್ಟೆ ಒಗೆದಿದ್ದು, ಪ್ರತಿ ನೀರೂ ಇದ್ರಕ್ಕೆ ಬರ್ತದೆ. ಗೋಬರ್ ಗ್ಯಾಸ್ನಕ್ಕೆ ಬಂದು ಅದ್ರಾಗೇನು ಸೋಪಿನ ಅಂಶ ಅದು ಇದು ಇದ್ರೂ ಎಲ್ಲ ಅದು ಸಗಣಿ ಜೊತೆಗೆ ಬೆರೆತು ತೋಟಕ್ಕೆ ಯಾವುದೇ ರೀತಿ ಹಾನಿ ಏನೂ ಕೂಡ ಹಾಕ್ಕೊಡ್ದು. ಕರೆಂಟ್ ಇಲ್ಲದೆ ಇದ್ದಾಗ ಖಾರ ರುಬ್ಬಿದರೆ ಆಯ್ತರ ಗುಂಡಿನ ಮೇಲೆ ಗುಂಡು ತೊಳೆದ ನೀರೂ ಇದಕ್ಕೆ ಬರಬೇಕು. ಒಂದು ಸಿಂಕಲ್ಲಿ ಕೈ ತೊಳ್ಕೊಂಡ್ರೆ ನೀರು ಅದಕ್ಕೆ ಬರಬೇಕು. 1300 ಅಡಿ ಆಳ ನಮ್ಮವೆಲ್ಲ ಬೋರ್ಗಳು. ನೀರಿಂದು ತುಂಬ ತೊಂದರೆ. ಎಷ್ಟು ಎಕರೆ ತೋಟ ಈ ನೀರಿನಲ್ಲಿ ಉಳಿತದೆ, ಬಳಕೆ ನೀರಿನಲ್ಲಿ. ಇದೆಲ್ಲನೂ ಇದಕ್ಕೆ ಬರ್ತದೆ. ಇದಕ್ಕೆ ಬಂದಿದ್ದು ಫೋಟೋಸ್ ಕೊಡ್ತೀನಿ ಆಮೇಲೆ. ನೋಡ್ರಿ, ತಳ ಹಿಂಗೆ ಆಯ್ತರ. ಈ ತಳ ಏನು ಮಾಡಿದ್ದೀವಿ ಅಂತಂದರೆ ಆ ಕಡೆದು ಇತ್ತು ಜರ್ಬು, ಇತ್ತು ಜರ್ಬು, ಮಧ್ಯದಲ್ಲಿ ಮುಕ್ಕಾಲು ಅಥವಾ 1 ಅಡಿ ಅಗಲ 1 ಅಡಿ ಆಳ ಚರಂಡಿ ಮಾಡಿದ್ದೀವಿ. ಚರಂಡಿ ಮಾಡಿ ಆ ಚರಂಡಿ ಒಳಗೆ ಏನಾಗೈತೆ, ಇಂಥದ್ದು 2 ಇಂಚಿಂದು PVC ಪೈಪ್ ತಗೊಂಡು ಮೈನೆಲ್ಲ ರಂಧ್ರ ಮಾಡಿದ್ದೀವಿ. ರಂಧ್ರ ಮಾಡಿ ಅದಕ್ಕೆ 2 ಪದರನೋ 3 ಪದರನೋ ಸೊಳ್ಳೆ ಪರದ ಸುತ್ತೈತಿ, ನೈಲಾನ್ ಆಯಿತಾ. ಸುತ್ತಬಿಟ್ಟು ಅದನ್ನು ಅದರೊಳಗೆ ಇಟ್ಟೈತೆ. ಇಟ್ಟು ಅಡೆಗೂ 10 mm ಜಲ್ಲಿ, ಸುತ್ತಾನು 10 mm ಜಲ್ಲಿ. ಆ ಚರಂಡಿ ತುಂಬ ತಕಲೂ ಅಡೆಗೂ ಜಲ್ಲಿ, ಸೈಡ್ಗೂ ಜಲ್ಲಿ, ಮೇಲೂ ಜಲ್ಲಿ. ಅಲ್ಲಿಗೆ ಆ ಚರಂಡಿ ಹಿಂಗಿರೋದು ಬರ್ತಿ ಆತಲ್ಲ ಹಿಂಗೆ ಆಯ್ತರ. ಅದ್ರ ಮೇಲ್ಗಡೆಗೆ ತಿರುಗಿ ಸೊಳ್ಳೆ ಪರದ ಒಂದು ಪದರ ಹಾಕಿ ಅದ್ರ ಮೇಲೆ ದಪ್ಪನೆ ಮರಳು ಹಾಕಿದ್ವಿ. ಮರಳು ಹಾಕಿರೋದ್ರಿಂದ ಇದ್ರಾಗ ಏನು ನಿಂತ್ಕೊಂಡ್ರು ಸೋಸ್ಕೊಂಡು ಜರ ಆ ಕಡೆಗೆ ಹೋಗ್ತದೆ ಆಯ್ತರ. ಇನ್ನೊಂದೇನು ಮಾಡೈತಿ ಅಂದರೆ ಇದಕ್ಕೆ ಮೇನ್ ಲೈನ್ ಮೋಟ್ರ್ ಐತ್ರಲ್ಲ, ಆ ಮೋಟ್ರ್ ಪೈಪ್ ಲೈನ್ ಹೋಗಿದೆ ಇಲ್ಲಿ, ಅದನ್ನು ಅಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಕನೆಕ್ಟ್ ಮಾಡಿಕೊಂಡು ಇಲ್ಲಿ ಬರ್ರಿ, ಇದು ಒಳಗಿಳಿದಿದೆ ಈ ತೊಟ್ಟಿಗೆ. ಯಾವುದಕ್ಕೆ ಕನೆಕ್ಟ್ ಮಾಡಿದ್ದೀವಿ, ಆ ಮೈಯೆಲ್ಲ ರಂಧ್ರ ಮಾಡೈತಲ್ಲ, ರಂಧ್ರ ಮಾಡಿರೋದನ್ನ ಎತ್ಕೊಂಡು ಇದಕ್ಕೆ ಕನೆಕ್ಟ್ ಮಾಡಿದ್ದೀವಿ ಆಯ್ತರ. ಇಲ್ಲೊಂದು ವಾಲ್ವ್ ಐತೆ, ತಿರುಗಿ ಇದ್ರೊಳಗೂ ಒಂದು ವಾಲ್ವ್ ಐತೆ. ಈ ಇದೈತಲ್ಲ ಈ ಕಡೆ, ಇದು ಈ ನಿಮಗೆ ಬರೀ ನೀರು ಕಾಣುತ್ತೆ, ಆ ಬರೀ ನೀರಿಂದ್ರಾಗೂ ವಾಲ್ವ್ ಐತೆ, ಕಾಣುತ್ತೆ ನೋಡ್ರಿ ಅಲ್ಲಿ. ಅಲ್ಲಿ ಐತೆ ಆ ಚರಂಡಿ ಕರೆಕ್ಟಾಗಿ ಈ ಕಡೆ ವಾಲ್ವ್ ಐತಿ. ಇಲ್ಲ ಅದು ಈಗ ನೀರಿರೋದ್ರಿಂದ ಕಾಣ್ತಾ ಇದೆ, ಅದಕ್ಕೂ ವಾಲ್ವ್ ಇದೆ. ಅಂಥದ್ದೇನ ಈಗ ನೋಡ್ರಿ ಇಲ್ಲಿ ಐತಲ್ಲ ತಗೊಂತೀವಿ. ಈಗ ಕ್ಲೋಸ್ ಆಯ್ತು.
ವಾಲ್ ಅಂದರೆ ಇದು ಇತ್ಲೆ ಆಯ್ತರ. ಈಗ ಈ ತರಹ ಐತಿ, ಅಂಥದ್ದೇ ವಾಲ್ವ್ ಅಲ್ಲೇ ಐತಿ. ಆ ವಾಲ್ವ್ಗೆ ಹಿಂಗಿಟ್ಬಿಟ್ಟು ಆ ವಾಲ್ವ್ ಹಿಂಗಿರುತ್ತಲ್ಲ, ಹಿಂಗೆ ಟರ್ನ್ ಮಾಡಿದರೆ ಇದ್ರಗಳದೆಲ್ಲ ಅದ್ರಕ್ಕೆ ಹೋಗುತ್ತೆ. ಬೇಡ ಅದ್ರಗಳದ್ದು ಇದ್ರಕ್ಕೂ ಬರಬೇಕು ಅಂತಂದರೆ ಹಿಂಗೆ ತಿನ್ನಿಸ್ಬೇಕು, ಮುಗೀತು. ಈಗ ಏನಾಗುತ್ತೆ ಇದು ಅಂತ ಇದ್ರಾಗೆ ಅಂತಂದರೆ, ಬಗ್ಗಡದ ಎಲ್ಲ ಸ್ನಾನದ ನೀರು ಎಲ್ಲನೂ ಮಿಕ್ಸ್ ಆಗಿ ಇದ್ರಕ್ಕೆ ಬರುತ್ತಲ್ಲ, ಇದ್ರಗಳಿಂದ ಸೋಸ್ಕೊಂಡು ಅದ್ರಕ್ಕೆ ಹೋಗುತ್ತೆ. ಅದ್ರಗಳಿಂದ ಡ್ರಿಪ್ ಮುಖಾಂತರ ಅಲ್ಲೆಲ್ಲೂ ಬ್ಲಾಕ್ ಆಗಲ್ಲ ಡ್ರಿಪ್ಪಲ್ಲಿ. ಯಾಕೆ ಅಂತಂದರೆ ಸೋಸ್ಕೊಂಡು ಹೋಗುತ್ತೆ. ಹೋಗ್ಬೇಕಾದ್ರೆ ಇಲ್ಲಿದೆ ನೋಡಿ, ಇದಕ್ಕೊಂದು ಮೋಟ್ರ್ ಹಾಕೊಂಡಿದ್ದೀವಿ. ಸೋಸ್ಕೊಂಡಿದ್ದು ಈಚೆಗೆ ಬರೋದಕ್ಕೆ ಒಂದು ಮೋಟ್ರ್ ಹಾಕೊಂಡಿದ್ದೀವಿ. ಇದು 5 HP PSG ಮೋಟ್ರ್ ಇದು, ಆಯ್ತಾ. 5 HP ಇದು. ಅದು ಮೇಲ್ಗಡೆ ಹೋಗಿರ್ಲಿ ಅಂತ ಹೋಗ್ದಂಗೆ ಇದು ಬಕೆಟ್ ನೀರವನ್ನೇ ಇದನ್ನು ಮಾಡಿರೋದು. 5 HP ಮೋಟರ್. ಆ ಕಡೆಗೆ ಐತೆ ನೋಡ್ರಿ, ಅದು 1.5 HP ಮೋಟರ್ ಕಿರ್ಲೋಸ್ಕರ್. ಸರಿ ಆಯ್ತಾ. ಇದು ಎತ್ತುತ್ತೆ ನೀರನ್ನು, ಅದು ಎತ್ತುತ್ತೆ. ಇದು ಎಲ್ಲಿಗೆ ಅಂತಂದರೆ ಇಲ್ಲಿದೆ ನೋಡ್ರಿ ಸಿಸ್ಟಮ್. ಈ ಎತ್ತರದ್ದು ಮಾಡಿದ್ದೀವಲ್ಲ, ಕೆರೆ ಹಿಂದ್ಗಡೆ ನೀವಲ್ಲಿ ಅವ್ರು ಯಾರ್ದು ಮನೆ ಹತ್ರ ದೊಡ್ಡಯ್ಯನವರ ಮನೆ ಹತ್ರ ತಗೊಂಡ್ರಲ್ಲ, ಇಲ್ಲಿಂದ 2.5 ಕಿಲೋಮೀಟರ್ ಕೆರೆ ಹಿಂದ್ಗಡೆ ನಮ್ದು ಲ್ಯಾಂಡ್ ಇದೆ, 1.5 ಎಕರೆ. ಅಲ್ಲಿ ಪುಷ್ ಮಾಡಬೇಕಾದ ರಾಗಿ ಭತ್ತನ ಬೆಳ್ಕೋತೀವಿ ಕಂಪ್ಲೀಟ್ ಜೀವಾಮೃತದಲ್ಲಿ, ಆಯ್ತಾ. ಈ ಡ್ರಮ್ಗಳಿದಾವಲ್ಲ ನೋಡ್ರಿ, ಇಲ್ಲಿದ್ದಾವೆ. ಈಗ ಇಲ್ಲಿದೆ, ಎತ್ತಿಟ್ಟಿದ್ದೀನಿ ಸದ್ಯಕ್ಕೆ. ಇದು ಮೊನ್ನೆ ಎತ್ತರಿಸಿದಾಗ ಇನ್ನೂ ರೆಡಿ ಮಾಡಿಲ್ಲ. ಇದರ ಮೇಲೆ ಇಡ್ತೀವಿ, ಇದೈತಲ್ಲ ಆ ತಟ್ಟಿ ಐತಲ್ಲ, ಅದ್ರ ಮೇಲೆ ಇಡ್ತೀವಿ ಜೀವಾಮೃತದ ಡ್ರಮ್ಗಳನ್ನ. ಜೀವಾಮೃತ ರೆಡಿ ಆಗ್ತಿದ್ದಂಗೆ ಇದರಕ್ಕೆ ಬಿಟ್ಟು ಬಿಡ್ತೀವಿ, ಆಯ್ತಾ. ಇದು ತಗ್ಗಿದ್ದಾಗ ಎರೆ ತೊಟ್ಟಿ ಅಲ್ಲಿತ್ತು, ಅಲ್ಲಿ ಮಣ್ಣು ಹಾಕಿರ್ತಾರಲ್ಲ, ಅದರ ಅಡಿಯಲ್ಲಿ ಅಲ್ಲಿ ಎರೆ ತೊಟ್ಟಿ ಇದ್ದಿದ್ದು. ಎರೆ ತೊಟ್ಟಿ ಕರಿಗೆ ಬಿಟ್ಟು ಎರೆ ಗೊಬ್ಬರ ಇದು ಚೆನ್ನಾಗಿ ಮೇಯ್ದಾದ್ಮೇಲೆ ಅದು ಇದರಕ್ಕೆ ಬರ್ತಿತ್ತು. ಬಳಕೆ ನೀರು ಇದರಕ್ಕೆ ಬರ್ತಿತ್ತು, ಸಗಣಿ ಬಗ್ಗಡ ಇದರಕ್ಕೆ ಬರ್ತಿತ್ತು, ಜೀವಾಮೃತ, ಗೋಕೃಪಾಮೃತ ಜಲ, ವೇಸ್ಟ್ ಡಿಕಂಪೋಸರ್ ಎಲ್ಲನೂ ಇದಕ್ಕೆ ಬರ್ತದೆ. ಎರೆ ಜಲನೂ ಇದಕ್ಕೂ ಬಿಡ್ಬೋದಾ ನೀವು? ಆದರೆ ಎಲ್ಲವನ್ನೂ ಅದಕ್ಕೆ ಬಿಡ್ರಿ, ಎಲ್ಲವನ್ನು. ನಾನು ಅದಕ್ಕೆ ನಿಮಗೆ ಬರ್ರಿ ಅಂತ ಹೇಳಿ. ಒಂದು ನೀವು ಖರ್ಚು ಮಾಡೋ ಕಡೆನಲ್ಲಿ ಒಂದು 20-25 ಸಾವಿರ ಹೆಚ್ಚಿಗೆ ಖರ್ಚು ಮಾಡಿದಿರಿ ಅಂತಂದರೆ ಎಲ್ಲ ಸಿಸ್ಟಮ್ಮು ಒಂದು ಕಡೆ ನಿಮಗೆ. ನೀವು ಗೋಕೃಪಾ ಇದು ಎಂಥದ್ದು ಎರೆ ಜಲ ಮಾರಾಟ ಮಾಡ್ತೀರಾ, ಕಲೆಕ್ಟ್ ಮಾಡಿ ಮಾರಬಹುದು. ಸರಿ. ಜೀವಾಮೃತ ಮಾರಾಟ ಮಾಡ್ತೀರಾ. ಇವತ್ತು ನಗರಗಳಲ್ಲಿ ಟೆರೆಸ್ ಗಾರ್ಡನ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದಾದ ಮೇಲೆ ಕರೋನಾ ಆದ್ಮೇಲೆ ಅವ್ರವ್ರ ಮನೆಯಲ್ಲೇ ಆಹಾರದಲ್ಲಿ ಏನೂ ಇಲ್ಲ ಅಂತ ಅನ್ನೋದು ಎಲ್ಲರಿಗೂ ನಿಧಾನವಾಗಿ ಗೊತ್ತಾಗ್ತದೆ. ಹೌದು. ಇಲ್ಲ, ನಾನು ನಮ್ಮ ಅಂಗಡಿಲೇ ಇಟ್ಟಿದ್ದೀನಿ ಇವಾಗ, ಸೀಡ್ಸು, ಕುಂಡ ಎಲ್ಲ ಇಟ್ಟಿದ್ದೀನಿ. ಹೌದು, ಅದೊಂದು ಒಳ್ಳೆ ಬಿಸ್ನೆಸ್. ಹೌದು. ಆಯ್ತರ. ನೀವು ಇವನ್ನೆಲ್ಲಾನು ನೀವು ಎರೆ ಗೊಬ್ಬರ ನಿಮ್ಗೆ ಎಷ್ಟು ಬೇಕೋ ಮನೆ ಇದಕ್ಕೆ ನಿಮ್ಮ ತೋಟಕ್ಕೆ ಬಳಸ್ಕೊಳ್ರಿ. ಉಳಿದ ಎರೆ ಗೊಬ್ಬರನ ಮಾರಾಟ ಮಾಡಿ, ಆಯ್ತರ. ಈಗ ನಮ್ದು ಎರೆ ತೊಟ್ಟಿ ತೆಗೆದಿರೋದ್ರಿಂದ 2 ಟನ್ ಗೊಬ್ಬರಕ್ಕೆ ನಾನು ಹೇಳಿದ್ದೀನಿ. ಈಗ ನಾಳೆ ಬರ್ತಾ ಐತೆ. ನಾನು ಎರೆ ಗೊಬ್ಬರ ಹಾಕದೆ ನಾನು ರಾಗಿ ಭತ್ತ ಮಾಡೋದೇ ಇಲ್ಲ, ತೋಟಕ್ಕೂ ಎರೆ ಗೊಬ್ಬರ, ಆಯ್ತರ. ಈ ತೊಟ್ಟಕ್ಕೆ ಹಾಕಿಸ್ಬಿಡ್ತೀನಿ ಎರೆ ಗೊಬ್ಬರನ. ಈಗ ಬೇಕು ಅಂತಂದ್ರೆ ಎರೆ ಗೊಬ್ಬರ ಇದ್ರಕ್ಕೆ ಹಾಕಿಸ್ಬಿಡ್ತೀನಿ, ಒಣಗಿಸ್ಬಿಟ್ಟು 2 ದಿನ ಬಿಸಿಲು ತೋರಿಸ್ಬಿಟ್ಟು ಇದ್ರಕ್ಕೆ ಹಾಕಿಬಿಟ್ರೆ ಸಕ್ಕರೆ ನೀರ್ನಾಗ ಹಾಕಿದಾಗ ಹೆಂಗೆ ಕರಗುತ್ತೋ ಹಂಗೆ ಗೊಬ್ಬರ ಕರಗುತ್ತೆ. ಕರಿಗೆ ಸೋಸ್ಕೊಂಡು ಇದು 2.5 ಕಿಲೋಮೀಟರ್ ಹೋಗುತ್ತೆ ಕೆರೆಯಿಂದಕ್ಕೆ. ನಾವು ಜೀವಾಮೃತ, ಎರೆ ಗೊಬ್ಬರದ ಇದು, ವೇಸ್ಟ್ ಡಿಕಂಪೋಸರು, ಇದನ್ನೆಲ್ಲನೂ ಜಮೀನಿಗೆ ಪಂಪ್ ಮಾಡೋದು ದಿವಸ ಅವ್ರು ಯಾರು ನಮ್ಮ ಜಮೀನು ತಕ್ಕ ಹೋಗೋಕ್ಕಾಗಲ್ಲ. ಒಂದು ದಿನ ಅಂಥ ವಾಸನೆ ಬರುತ್ತೆ ಜೀವಾಮೃತದ್ದು. ಅದೇನು ಕೆಟ್ಟ ವಾಸನೆ ಅಲ್ಲ, ತಡ್ಕೊಂಬಕ್ಕಾಗಲ್ಲ. ಆ ರೀತಿ ನಾವು ಈ ಗಂಜಿಂದು ಕಾರಿಸಿ ವಾಸನೆ ಇರ್ತೈತಲ್ಲ ಕುರಿ ರೂಪದಾಗನು, ಅಂಥ ಸ್ಮೆಲ್ ಬಂದ್ಬಿಡುತ್ತೆ ಜಮೀನು. ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ, ಆಯ್ತಾ. ಇದನ್ನ ಈ ಮಿಷನ್ ಇಟ್ಕೊಂಡಿರೋದು ಈ ತೋಟಕ್ಕೆ. ಇದು ಈ ಮೈನ್ ಲೈನ್ ನೋಡುವಾಗ ಇದು ನಿಧಾನವಾಗಿ ಅದು 2 ಇಂಚ್ ನೀರು ಬರ್ತಾ ಇದ್ರೆ ಇದು ಅರ್ಧ ಇಂಚ್ ಬೆರೆಸ್ತಿರ್ತದೆ ಗೊಬ್ಬರದ ನೀರು. ಮಿಕ್ಸಿಂಗ್ ತೋಟದಾಗ ಯಾವ ಕಡೆಗೆ ಯಾವಾಗ ಹೋದ್ರೂ ಬರೇ ನೀರು ಹೋಗಲ್ಲ, ನಮ್ಮದು ಗೊಬ್ಬರದ ನೀರಿನ ಸಮೇತನೇ ಹೋಗ್ತಿರ್ತದೆ ಸೇರ್ಕೆ.
ತಲೆ ಮೇಲೆ ಹೊತ್ಕೊಂಡು ಹೋಗಿ ಯಾವ ಗೊಬ್ಬರವನ್ನು ನೀವು ಹಾಕಿ ನೋಡಿ ಲೇಬರು ಇವಾಗ ನಾನು ಜೀವಾಮೃತ ಒಂದೊಂದು ಗಿಡಕ್ಕೂ ಹಾಕೋಕ್ಕಾಗಲ್ಲ, ಎಲ್ಲನೂ ಮಿಷಿನಿಂದನೇ ಆಗೋಗ್ಬೇಕು ಕೆಲಸ. ಸುಮಾರು ಜನ ಇದನ್ನು ನೋಡ್ಕೊಂಡು ಹೋಗಿ ಸಿಸ್ಟಮನ್ನು ಅಡಾಪ್ಟ್ ಮಾಡ್ಕೊಂಡ್ರು. ಹಾಂ, ನಿಮಗೆ ಇಷ್ಟು ದೊಡ್ಡದು ಸಿಸ್ಟಮ್ ಏನು ಬೇಕಾಗಿಲ್ಲ. ನಿಮ್ಮ ಜಮೀನು ಎಷ್ಟಿದೆಯೋ 1.5 ಎಕರೆ ಅಂತ ಅಂದರೆ ನೀವು ಒಂದು ಕೆಲಸ ಮಾಡಿ, ಅಲ್ಲಿ ಮಾಡುವಾಗ ನಿಧಾನವಾಗಿ ಯೋಚನೆ ಮಾಡ್ತಾ ಮಾಡ್ರಿ. ಹೌದು, ನೀವು ಅಲ್ಲೇನು ಒಂದು ಮನೆ ಕಟ್ಟಬೇಕು ಚಿಕ್ಕದಾಗಿ ಅಲ್ಲಿ ಉಳ್ಕೊಳ್ಳೋಕ್ಕೆ ಅಂತ, ಹೌದು, ಅದರ ಹಿಂದ್ಗಡೆನಲ್ಲಿ ಕನಿಷ್ಠ 2 ಹಸ ಕಟ್ಟೆ ಹಾಕೊಳ್ಳೋಕ್ಕೆ ಜಾಗ, ಒಂದು ಜಾಗ ಹಾಂ, ಸ್ವಲ್ಪ ಎತ್ತರ ಮಾಡ್ರಿ. ಮನೆ ಯಾವತ್ತು ಮನೇನ ಎತ್ತರಿಸಿ ಕಟ್ಟಬೇಕು. ಮನೇನು ಎತ್ತರಿಸಿ, ಹಿಂದ್ಗಡೆ ಕೊಟ್ಟಿಗೆನು ಎತ್ತರಿಸ್ಕೊಂಡು, ಆ ಕೊಟ್ಟಿಗೆದು ಏನಾಗಬೇಕು, ಇಲ್ಲಿಗೆ ಗೋಬರ್ ಗ್ಯಾಸ್ನಕ್ಕೆ ಬರಬೇಕು. ಗೊತ್ತಾಯ್ತಾ? ನಾವು ಪ್ಲಾನಿಂಗ್ ಹಂಗೆ ಮಾಡಬೇಕು. ಗೋಬರ್ ಗ್ಯಾಸ್ನಕ್ಕೆ ಬರಬೇಕು. ಗೋಬರ್ ಗ್ಯಾಸ್ನಗಳಿಂದ ಯಾವ್ದಕ್ಕೆ ಬರಬೇಕು, ಇದಕ್ಕೆ ಬರಬೇಕು. ಇದ್ರ ಪಕ್ಕಕ್ಕೆ ಏನಿರಬೇಕು, ಎರೆ ತೊಟ್ಟಿ ಇರಬೇಕು. ಇವಾಗ ಎರೆ ತೊಟ್ಟಿ ಒಂದೇ ಕಟ್ಟಿದ್ರು ಎತ್ತರ ಕಟ್ರಿ. ಎರೆ ತೊಟ್ಟಿ ಕಟ್ಟಿದ ದಿನ ನೀವು ಮುಂದೇನ ಇದನ್ನು ಪ್ಲಾನ್ ಮಾಡ್ಕೊಂಡ್ರೆ, ಹೌದು, ಮಾಡಲೇಬೇಕು. ಆಯ್ತಾ? ನೀವೇನಿಲ್ಲ ಸಣ್ಣಗೆ 1 ಎಕರೆಗೆ ಅಂದ್ರೆ ಅಷ್ಟೇ ವ್ಯವಸ್ಥೆ ಬರುತ್ತೆ. ಅಷ್ಟೇ ವ್ಯವಸ್ಥೆಗೆ ಮಾಡಿ. ಈಗ ಮನೆಯಲ್ಲಿ ಸಣ್ಣ ಮಗು ಇದೆ ಅಂತಂದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಬಟ್ಟೆ ತಗಂತೀವಿ, ಅದಕ್ಕೆ ಬೇಕಾದ ಡಿಸೈನ್ ಹೊಲಿಸ್ತೀವಿ. ಅದೇ ತರಹ ಇದು ಕೂಡ. ನೀವು ಮನೆ ಹಿಂದಕ್ಕೆ ಕೊಟ್ಟಿಗೆ, ಆ ಕೊಟ್ಟಿಗೆ ಒಳಗಿಂದು ನೀವು ದನ ಕರ ಮೈ ಕೂಡ ಅಲ್ಲೇ ತೊಳಿಬೇಕು. ಇನ್ನು ಮೇಲೆ ಎಲ್ಲ ಸಿಗುತ್ತೆ. ಒಳ್ಳೆ ಗಾಳಿ ಒಳ್ಳೆ ನೀರು ಸಿಗಲ್ಲ, ಗ್ಯಾರಂಟಿ. ಇದು ಹಾಳು ಮಾಡಿಕ್ಕಿದೀವಿ, ಆಯ್ತು? ಹಂಗಾಗಿ ಈ ದನ ಮೈ ತೊಳೆದ ನೀರು ಕೂಡ ಗೋಬರ್ ಗ್ಯಾಸ್ನಕ್ಕೆ ಬರಬೇಕು. ಆಯ್ತಾ? ನೀವು ಇವತ್ತು ಎರೆ ತೊಟ್ಟಿ ಕಟ್ಟ್ರಿ. ಕಟ್ಟೋವಾಗ ಒಂದು ಪ್ಲಾನ್ ಇಟ್ಕೊಳ್ಳಿ. ನೀವು ಇದೇನಿರುತ್ತೆ, ಕೊಟ್ಟಿಗೆ ಏನಿರುತ್ತೆ, ಕೊಟ್ಟಿಗೆಯಿಂದ 1 ಅಡಿ ಕೆಳಕಿರಬೇಕು. ಯಾವುದು? ಎರೆ ತೊಟ್ಟಿ ಕಟ್ಟೋದು. ಇವಾಗ ನಾವು ಎರೆ ತೊಟ್ಟಿ ಏನು ಮಾಡ್ತೀವಿ ಅದಕ್ಕಿಂತ ಹೈಟ್ ಇರಬೇಕು ನಮ್ಮ ಮನೆ. ಕೊಟ್ಟಿಗೆ ಮನೆ ಹೈಟ್ ಇರಲಿ. ಆ ಕೊಟ್ಟಿಗೆ ಮನೆ ಹೈಟ್ನಿಂದ 1 ರಿಂದ 2 ಅಡಿ ಒಳಗಡೆ ಗೋಬರ್ ಗ್ಯಾಸ್ ಇರಬೇಕು. ಗೋಬರ್ ಗ್ಯಾಸ್ಗಿಂತನ 1 ಅಡಿ ಹೈಟು, 1 ರಿಂದ 2 ಅಡಿ ಹೈಟು ಎರೆ ತೊಟ್ಟಿ ಇರಬೇಕು. ಆ ರೀತಿ ಎರೆ ತೊಟ್ಟಿ ಕಟ್ಕೊಳ್ಳಿ. ಸರಿ. ಆ ಎರೆ ತೊಟ್ಟಿನ ಒಂದು ಕೆಲಸ, ಎರೆ ತೊಟ್ಟಿನ ನೀವು ಕಟ್ಟಿದಾಗ ಆ ಎರೆ ತೊಟ್ಟೆಗೂ ಈ ಸಿಸ್ಟಮ್ ಬರಬೇಕು. ಯಾವುದು? ಈ ಸಿಸ್ಟಮ್ ಮಾಡ್ಕೋಬೇಕು. ಎರೆಯಲ್ಲೂ ಜಲ ಬರುತ್ತೆ. ನಾವು ಎರೆ ತೊಟ್ಟಿಲಿ ಫೋಟೋಸ್ ಐತವೆ, ನಾವು ನೀರು ಬಿಡ್ತೀವಿ. ಎರೆ ತೊಟ್ಟಿಯಲ್ಲಿ ನೀರು ಬಿಡ್ತೀವಿ. ಆ ನೀರಿಂದು ಕೆಳಗಡೆ ಇಳಿದು ಆ ಜಲ ತಗೊಂತೀವಿ. ಎರೆ ತೊಟ್ಟಿ ಒಳಗಳನ್ನು ಜಲ ಕಲೆಕ್ಟ್ ಮಾಡಬೇಕು. ನಿಮಗೆ ಅದರದ್ದು ಅಂದಾಜು ಬಂದ್ಬಿಡುತ್ತೆ. ಇಲ್ಲಿ